Good to see you all and seeing all your smiling face here and excited face here. ನಿಮ್ಮ ಎಲ್ಲರನ್ನು ನೋಡುವುದು ಬಹಳ ಸಂತೋಷ. ನಿಮ್ಮ ನಡೆಯುವ ಮುಖವನ್ನು, ನಿಮ್ಮ ಸಂತೋಷಮಯ ಮುಖವನ್ನು ನೋಡುವಂತೆ ಬಹಳ ಖುಷಿಯಾಗಿದೆ. I'm grateful that I'm able to stand before you and share the word where Pastor Gilbert Silva was supposed to share the word this Sunday and allowing me to share to you this morning. ದೇವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ವಾಕ್ಯ ಹೇಳುವಂತೆ ಪಾಸ್ಟರ್ ಸೆಲ್ವಾ ಇವತ್ತು ಇಲ್ಲಿ ವಾಕ್ಯ ಹೇಳಬೇಕಾಯ್ತು, ಬಟ್ ನಾನು ಇಲ್ಲಿ ಅವರ ಮಧ್ಯದಲ್ಲಿ ವಾಕ್ಯ ಹೇಳುವಂತೆ ಬಂದಿದ್ದೇನೆ. And I greet you all, Pastor Vilas and Pastor Dinagar and all the other wonderful elders here. ಪಾಸ್ಟರ್ ದಿನಕರ್, ಪಾಸ್ಟರ್ ವಿಲಾಸ್ ಮತ್ತು ಇಲ್ಲಿರುವ ಎಲ್ಲ ಹಿರಿಯರನ್ನು ವಂದಿಸುತ್ತಾ ಇದ್ದೇನೆ. And I am really praising God for all your support giving the local church here. ನಿಮ್ಮ ಎಲ್ಲ ಸಪೋರ್ಟ್ ನಮ್ಮ ಸಭೆಗೆ ಇರುವ ಕಾರಣಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. And I am really glad to see our young people with action songs and all the other young people participating in the worship, leading the worship and playing the keyboard. So there is a next generation is growing up here. ಸೊ ಇಲ್ಲಿ ಚಿಕ್ಕ ಮಕ್ಕಳು ಆಕ್ಷನ್ ಸಾಂಗ್ಸ್ ಮಾಡ್ತಾ ಇದ್ರು, ಬಹಳ ಸಂತೋಷವಾಯಿತು. ಮಾತ್ರವಲ್ಲ, ಯವನಸ್ಥರು ಆರಾಧನೆ ಮಾಡ್ತಾ ಇದ್ರು, ವಾಕ್ಯದ ಕೀಬೋರ್ಡ್ ಬಾರಿಸ್ತಾ ಇದ್ರು. ನೆಕ್ಸ್ಟ್ ಸಂತಾನ ದೇವರ ಸೇವೆಗಾಗಿ ಸಿದ್ಧವಾಗ್ತಾ ಇರುವುದು ನೋಡಿ ಬಹಳ ಖುಷಿ ಪಡ್ತಾ ಇದ್ದೇನೆ. And may the Lord abundantly bless you and anoint you and keep you safe here in this place to continuously serve our great God in this place. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಹೇರಳವಾಗಿ ಆಶೀರ್ವದಿಸಲಿ. ದೇವರು ಈ ಒಂದು ಸ್ಥಳದಲ್ಲಿ ಆತನ ಸೇವೆ ಮಾಡುವಂತೆ ಇನ್ನು ಮುಂದಿನ ದಿನಗಳಲ್ಲಿ ದೇವರು ನಿಮ್ಮನ್ನು ಬಲಪಡಿಸಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. The rest of the minute we have, I just want to focus your attention to the book of Isaiah chapter 6. ಯೆಶಾಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯಕ್ಕೆ ನಮ್ಮ ಲಕ್ಷ್ಯವನ್ನು ನಾವು ತಿರುಗಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ chapter 6 verse 1 to 8, that's what we are going to meditate upon. 6ನೇ ಅಧ್ಯಾಯ 1 ರಿಂದ 8 ವಚನಗಳನ್ನು ನಾವು ಧ್ಯಾನ ಮಾಡುವಂತೆ ಇದ್ದೇವೆ. 6ನೇ ಅಧ್ಯಾಯ 1 ರಿಂದ 8. Isaiah chapter 6 verse 1 to 8. The verse 1 we read it this way: In the year that King Uzziah died, I saw the Lord sitting upon a throne high and lifted up, and the train of his robe filled the temple. ಯಾರು ಓದ್ರಿ ವಚನ? ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. This is a special stage in the life and the ministry of Isaiah we read in chapter 6. ಯೆಶಾಯ ಪ್ರವಾದಿಯ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಸಮಯ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. A major event is happening in the life and the ministry of Isaiah, where one of the king he been serving, Uzziah, he died. He's a Judean king and the southern kingdom. ಸೊ ಉಜಯ ಎಂಬ ಅರಸನು ತೀರಿ ಹೋದ ಕಾರಣದಿಂದ ಅವನು ಆ ರಾಜ್ಯದಲ್ಲಿ ಯೂದಾಪುರದನ್ನ ಇರುವ ಕಾರಣದಿಂದ ಅವನು ಅಲ್ಲಿ ಉಜಯದ ಅರಸನು ತೀರಿ ಹೋಗಿದ್ದಾನೆ. ಆ ಸಮಯದಲ್ಲಿ ಈ ಯೆಶಾಯ ಪ್ರವಾದನೆಗೆ ಕೊಡಲ್ಪಟ್ಟ ಸಮಯವಾಯಿತು. In the physical world, somebody who is associated with Isaiah died. Then all on a sudden here we read that I saw the Lord sitting upon. ಈಗ ಯೆಶಾಯ ಮುಂದೆ ಇರತಕ್ಕದಾದ ಈ ಲೋಕದಲ್ಲಿ ಇರುವ ಒಬ್ಬ ಮನುಷ್ಯನು ತೀರು ಹೋದ ತಕ್ಷಣ ಅವನು ಹೀಗೆ ಹೇಳುತ್ತಾ ಇದ್ದಾನೆ, ನಾ ನೋಡುತ್ತಾ ಇದ್ದಾನೆ ದೇವರು ಸಿಂಹಾಸನದಲ್ಲಿ ಕೂತಿರುವುದನ್ನು. He is seeing a vision where the throne of God is appearing before him and the God is sitting over there, and the train of his robe filled the whole temple where God is dwelling. ಅವನು ದೇವರನ್ನು ದರ್ಶನವಾಗಿ ನೋಡುತ್ತಾ ಇದ್ದಾನೆ, ನೋಡಿ ಹೇಳುತ್ತಾ ಇದ್ದಾನೆ ದೇವರ ಸಿಂಹಾಸನದಲ್ಲಿ ಕೂತಿದ್ದಾನೆ, ಆತನ ಮಹಿಮೆ ದೇವಾಲಯದಲ್ಲಿ ಪೂರ್ಣವಾಗಿ ತುಂಬಿ ಇರುವುದನ್ನು ನೋಡುತ್ತಾ ಇದ್ದಾನೆ. This is one place in the Bible we read in the Old Testament where some kind of understanding of the appearance of God. ಇಲ್ಲಿ ನಾವು ಒಂದು ಸ್ಥಳ ಹಳೆಯೊಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆಯನ್ನು ಕೆಲವೊಂದು ರೀತಿಯಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. You know, we are living in a land with all kind of expression of God in various forms. ನಾವು ಜೀವಿಸುತ್ತಾ ಇರುವ ಈ ಒಂದು ದೇಶದಲ್ಲಿ ಅನೇಕ ದೇವರುಗಳು ಅದಕ್ಕೆ ತಕ್ಕದಾಗಿರುವ ಬೇರೆ ಬೇರೆ ರೀತಿಯಾದ ಎಕ್ಸ್ಪ್ರೆಷನ್ಸ್ ಇದಾವೆ.
But here, the living God, the true God we worship, Isaiah is privileged to have some glimpse of his appearance on his throne. ನಾವು ಆರಾಧಿಸುವಂತ ನಿಜವಾದ ದೇವರನ್ನು, ದೇವರ ಸಿಂಹಾಸನವನ್ನು ಒಮ್ಮೆ ನೋಡುವಂತೆ ಒಂದು ಗ್ಲಿಂಪ್ಸ್ ಆಗಿ, ಒಂದು ಚಿಕ್ಕದಾಗಿ ನೋಡುವಂತೆ ಅವನಿಗೆ ದೇವರ ಕೃಪೆಯನ್ನು ಮಾಡಿದ್ದಾನೆ. And the explanation to understand us physically in the sense that God is sitting on a throne which is high and lifted up. ಅವನು ನೋಡ್ತಾ ಇದ್ದಾನೆ, ನಮಗೆ ತಿಳಿಯುವಂಗೆ ಹೇಳ್ತಾ ಇದ್ದಾನೆ, ದೇವರು ಕುಂತಿರುವ ಸಿಂಹಾಸನವು ಮೇಲೆ ಅದು ಎತ್ತರವಾದ ಸ್ಥಳಗಳಲ್ಲಿದೆ. We really don't know exactly the location or any other things. So one thing is sure that this throne is high and lifted up. ನಮಗೆ ಆ ಸಿಂಹಾಸನ ಎಲ್ಲಿ ಇದೆ ಅಂತ ನಮಗೆ ಕರೆಕ್ಟ್ ಆಗಿ ಗೊತ್ತಿರುವುದಿಲ್ಲ. ಬಟ್ ಒಂದು ಕಾರ್ಯ ಚೆನ್ನಾಗಿ ಗೊತ್ತಿದೆ, ಈ ಒಂದು ಸಿಂಹಾಸನ ಮೇಲೆ ಎತ್ತರವಾದ ಸ್ಥಳಗಳಲ್ಲಿ ಇದೆ. It's very high and it's very tall, high and lifted up. ಅದು ಬಹಳ ಎತ್ತರವಾದ ಸ್ಥಳದಲ್ಲಿ ಬಹಳ ಉದ್ದಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. And it also giving us a glimpse of the temple where God dwells. ದೇವರ ಆಲಯದಲ್ಲಿ ದೇವರು ವಾಸ ಮಾಡುತ್ತಾನೆ ಎಂಬುದನ್ನು ನಾವು ಅಲ್ಲಿ ನೋಡುತ್ತಾ ಇದ್ದೇವೆ. Now, as I said, this is one appearance of God in the Old Testament time to the saints of God. ಸೊ ಇದು ಹಳೆಯೊಡಂಬಡಿಕೆಯಲ್ಲಿ ಒಂದು ಸ್ಥಳದಲ್ಲಿ ದೇವರು ತನ್ನ ಅವನಿಗೆ ದರ್ಶನದ ಮೂಲಕವಾಗಿ ತೋರಿಸಿಕೊಟ್ಟ ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ. We know that God is dealing with Abraham. ದೇವರು ಅಬ್ರಹಾಮ ಜೊತೆ ದೇವರು ಮಾತನಾಡುತ್ತಾ ಇದ್ದಾನೆ. God was dealing with Moses. ದೇವರು ಮೋಶೆನ ಜೊತೆ ಮಾತನಾಡುತ್ತಾ ಇದ್ದಾನೆ. And in some point in their lifetime, there are certain appearance of God before Abraham and before Moses. ಅವರ ಬಾಳಲ್ಲಿಯೂ ಕೆಲವೊಂದು ಅನುಭವಗಳು ದೇವರನ್ನು ಅವರು ನೋಡುವಂತೆ, ದೇವರ ಪ್ರಸನ್ನತೆ ನೋಡುವಂತೆ ಅವರ ಭಾಗ್ಯವಾಯಿತು. God is speaking to them directly. ದೇವರು ಅವರೊಟ್ಟಿಗೆ ಡೈರೆಕ್ಟ್ ಆಗಿ ಮಾತನಾಡುತ್ತಾ ಇದ್ದಾನೆ. God is spirit and nobody can see God. ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಯಾರು ಆತನನ್ನು ನೋಡ್ಲಿಕ್ಕಾಗುವುದಿಲ್ಲ. But God also having an intimate relationship with somebody serving faithfully that God. ಆದರೂ ದೇವರು ಮನುಷ್ಯರೊಟ್ಟಿಗೆ ದೇವರನ್ನು ಸೇವೆಯನ್ನು ಭಯಭಕ್ತಿಯಿಂದ ಮಾಡುವವರೊಟ್ಟಿಗೆ ಇಕ್ಕಟ್ಟವಾದ ಸಂಬಂಧವನ್ನು ದೇವರು ಇಟ್ಟುಕೊಳ್ಳುತ್ತಾನೆ. So God want to show some experience with them, either through His voice or through His presence. ದೇವರು ಅವರೊಟ್ಟಿಗೆ ಕೆಲವೊಂದು ಅನುಭವಗಳನ್ನು ಮಾಡುವಂತೆ, ಒಂದು ಅವರ ಪ್ರಸನ್ನತೆ, ಇಲ್ಲಂದ್ರೆ ಅವರ ದರ್ಶನದ ಮೂಲಕವಾಗಿ ಅವರೊಟ್ಟಿಗೆ ಒಂದು ಸಂಬಂಧವನ್ನು ಮಾಡಿಕೊಳ್ಳುತ್ತಾನೆ. So here God is pleased in the life of Isaiah at the beginning of his prophetic ministry, showing this vision. ದೇವರು ಪ್ರವಾದಿಯಾದ ಯೆಶಾಯನು ಅವರು ಮಾಡುತ್ತಾ ಇರುವ ಪ್ರವಾದನೆ ಸೇವೆಯನ್ನು ದೇವರು ಮೆಚ್ಚುತ್ತಾ ಆತನಿಗೆ ಈ ಒಂದು ದರ್ಶನವನ್ನು ತೋರಿಸುತ್ತಾ ಇದ್ದಾನೆ. So this throne is high and lifted up, and the robe is extended all the way. That is where he is observing the presence of God there. ಅವರ ಸಿಂಹಾಸನ ಬಹಳ ಎತ್ತರವಾದ ಸ್ಥಳಗಳಲ್ಲಿ ಉಂಟಾಗಿದೆ. ಆತನ ಪ್ರಸನ್ನತೆ ದೇವಾಲಯದಲ್ಲಿ ಎಲ್ಲ ಪೂರ್ಣ ತುಂಬಿದೆ. Now look at verse 2, the next verse, Isaiah chapter verse 2. Above him stood the seraphim. ಎರಡನೇ ವಾಕ್ಯದಲ್ಲಿ ಓದುತ್ತಾ ಇದ್ದೇನೆ, ಅವನ ಮೇಲೆ ಸೆರಾಫಿಯರು ನಿಂತರು. Each had 6 wings. ಅವರಿಗೆ 6 ರೆಕ್ಕೆಗಳು ಇದ್ದವು. With the seraphims covered their face. 2 ರೆಕ್ಕೆಗಳಿಂದ ಅವರ ಮುಖವನ್ನು ಮುಚ್ಚುತ್ತಾ ಇದ್ರು. With the 2 they covered their feet. 2 ರೆಕ್ಕೆಗಳಿಂದ ಅವರ ಕಾಲುಗಳನ್ನು ಮುಚ್ಚುತ್ತಾ ಇದ್ರು. With the 2 they were flying in this vision. 2 ರೆಕ್ಕೆಗಳಿಂದ ಅವರು ಆ ದರ್ಶನದಲ್ಲಿ ಹಾರಾಡುತ್ತಾ ಇದ್ದರು. With the 2 he is flying. It's nice if we can fly with our wings, right? ನಮಗೂ ಇಂಥ ರೆಕ್ಕೆಗಳಿದ್ರೆ ನಾವು ಹಾರುವುದಾದ್ರೆ ಬಹಳ ಚೆನ್ನಾಗಿರುತ್ತದಲ್ವಾ? It's cool, right? If we can fly with our wings. ನಮಗೂ ರೆಕ್ಕೆಗಳಿದ್ರೆ ಬಹಳ ಚಲೋ ಆಗಿರ್ತದೆ, ಹೌದಲ್ರಿ? But these special kind of angels, ಬಟ್ ಈ ಒಂದು ದೂತರು ಬಹಳ ವ್ಯತ್ಯಾಸವಾದ ದೂತರು, they are called seraphims. ಈ ದೂತರು ಸೆರಾಫಿಯರು ಎಂದು ಕರೆಯಲ್ಪಡುತ್ತಾರೆ. This is a close associate of God in the sense of worshipping in the presence of God. These angels. ಈ ಒಂದು ಸೆರಾಫಿ ದೇವದೂತರು ದೇವರೊಟ್ಟಿಗೆ ಆತನನ್ನು ಆರಾಧಿಸುವ ಬಹಳ ಹತ್ತಿರವಾಗಿ ಆತನೊಟ್ಟಿಗೆ ಇರುವಂತ ದೂತರಾಗುತ್ತಾರೆ. And the seraphims, the name means fiery ones. So apparently they are also covered with some kind of form of fire, so brilliant. So ಸೆರಾಫಿಮ್ ಅಂತ ಮಾತಿಗೆ ಅರ್ಥ ಏನಂದ್ರೆ ಅವರು ಬೆಂಕಿ ಅಂತ, ಅವರು ನೋಡುವಾಗ ಬೆಂಕಿಯಿಂದ ತುಂಬಿದವರಾಗಿ ಇರುತ್ತಾರೆ.
it shows that even these seraphims in the presence of God, they are covering their face. ಈ ಸರಾಫಿಯು ದೇವರ ಸನ್ನಿಧಿಯಲ್ಲಿ ಇದ್ದರೂ ಸರಿನೇ ತನ್ನ ಮುಖಗಳನ್ನು ಅವರ ರೆಕ್ಕೆಗಳಿಂದ ಮುಚ್ಚುತ್ತಾ ಇದ್ದಾರೆ, covering their feet. ಅವರ ಕಾಲುಗಳನ್ನು ಮುಚ್ಚುತ್ತಾ ಇದ್ದಾರೆ. With the two they were flying around. ಎರಡು ರೆಕ್ಕೆಗಳಿಂದ ಅವರು ಹಾರಾಡುತ್ತಾ ಇದ್ದರು. So with this special occasion, with this special situation, they have their own covering, they have their own way of appearing before God. ಈ ಒಂದು ಸಂದರ್ಭಗಳಲ್ಲಿ, ಈ ಒಂದು ಸಮಯಗಳಲ್ಲಿ ದೇವರ ಮುಂದೆ ಹೋಗಿ ನಿಲ್ಲುವಂತ ಒಂದು ಸ್ಥಾನಗಳಲ್ಲಿ ಅವರಿಗೆ ಹೇಗೆ ಹೋಗಬೇಕು, ಹೆಂಗ್ ದೇವರ ಸನ್ನಿಧಿಯಲ್ಲಿ ಕವರ್ ಮಾಡಬೇಕಂತ ಅವ್ರಿಗೆ ಗೊತ್ತಿದೆ. Now what they were doing with this covering, with this honorable way and in a fearful way in the presence of God, what are they doing? If you look at verse 3. ಇವರು ಇದು ಕವರ್ ಮಾಡೋದ್ರ ಮೂಲಕವಾಗಿ, ಮರೆ ಮಾಡೋದ್ರ ಮೂಲಕವಾಗಿ ದೇವರನ್ನು ಘನಪಡಿಸಲು ಏನ್ ಮಾಡುತ್ತಾರೆ ಅಂತ ನಾವು 3ನೇ ವಚನದಲ್ಲಿ ನಾವು ಓದುತ್ತಾ ಇದ್ದೇವೆ. If you look at verse 3, 3ನೇ ವಚನ ನಾವು ನೋಡಿದರೆ, the one called to another and said, ಒಂದು ಇನ್ನೊಂದಕ್ಕೆ ಹೇಳಿದ್ದು, holy, holy, holy is the Lord of hosts. ಪರಿಶುದ್ಧನು, 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 ಸೈನ್ಯಗಳ ದೇವರು ಪರಿಶುದ್ಧನು ಅಂತ ಅಲ್ಲಿ ಓದುತ್ತಾ ಇದ್ದೇವೆ. The whole earth is full of glory. ಇಡೀ ಲೋಕವು ಆತನ ಮಹಿಮೆಯಿಂದ ತುಂಬಲ್ಪಟ್ಟಿತ್ತು. The whole earth is full of glory. ಇಡೀ ಲೋಕವು ಆತನ ಮಹಿಮೆಯಿಂದ ತುಂಬಲ್ಪಟ್ಟಿತ್ತು. So what are these seraphims are doing here? ಸೊ ಇಲ್ಲಿ ಸರಾಫಿಯರು ಏನ್ ಮಾಡುತ್ತಾ ಇದ್ದಾರೆ? They are all in the presence of God, covered themselves, very appropriate in the presence of God, but they were also shouting something. What are they shouting? Holy, holy, holy is the Lord. ಅವರೆಲ್ಲರೂ ದೇವರ ಸನ್ನಿಧಿಯಲ್ಲಿ ಇದ್ದಾರೆ, ತಮ್ಮನ್ನೇ ಮರೆ ಮಾಡುತ್ತಾ ಇದ್ದಾರೆ, ದೇವರನ್ನು ಆರಾಧಿಸುತ್ತಾ ಇದ್ದಾರೆ. ಏನು ಹೇಳುತ್ತಾ ಇದ್ದಾರೆ? ಪರಿಶುದ್ಧನು, ಪರಿಶುದ್ಧನು, ಸೈನ್ಯಗಳ ದೇವರು ಪರಿಶುದ್ಧನು ಅಂತ ದೇವರನ್ನು ಆರಾಧಿಸುತ್ತಾ ಇದ್ದಾರೆ. So in the vision of prophet Isaiah is seeing that God is lifted high on his throne, and then there is an angel named the seraphims appearing, but they were praising God. So, ಈ ಒಂದು ದರ್ಶನದಲ್ಲಿ ಯೆಶಾಯ ಪ್ರವಾದಿ ಏನ್ ನೋಡುತ್ತಾ ಇದ್ದಾನೆ? ಅಲ್ಲಿ ಸಿಂಹಾಸನ ಬಹಳ ಎತ್ತರವಾದ ಸ್ಥಳದಲ್ಲಿ ಇದೆ, ಅಲ್ಲಿ ದೇವರು ಕುಂತಿದ್ದಾನೆ. ಮಾತ್ರವಲ್ಲ, ಆತನ ಸುತ್ತಲೂ ಸರಾಫಿಯರಿದ್ದಾರೆ, ಅವರು ತಮ್ಮ ದೇವರನ್ನು ಆರಾಧಿಸುತ್ತಾ ಇದ್ದಾರೆ. But what is the word they were using to worship God? ಅವರು ಏನಂತ ಹೇಳಿ ದೇವರನ್ನು ಆರಾಧಿಸುತ್ತಾ ಇದ್ದಾರೆ? Holy is God, holy is God, holy is God. ಪರಿಶುದ್ಧನು ದೇವರು, ಪರಿಶುದ್ಧನು ದೇವರು, ಪರಿಶುದ್ಧನು ದೇವರು ಅಂತ ಆರಾಧಿಸುತ್ತಾ ಇದ್ದಾರೆ. What is that means? Holy is God, holy is God, holy is God. ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ದೇವರು ಎಂಬುದರ ಅರ್ಥವೇನು? You know, the word holy, sometimes we use it for certain expressions outside maybe our lifestyle and our character, and we want to make sure that it's not connected with any kind of sin. It is all model and it's honorable. That's what usually we associate with the word holy. ನಾವು ಹೋಲಿ ಅಂತ ನಾವು ಒಂದು ಶಬ್ದಕ್ಕೆ, ಪರಿಶುದ್ಧತೆ ಅಂತ ಶಬ್ದಕ್ಕೆ ನಾವು ಅನ್ಕೊಂಡಿರುವುದು ಏನಂದ್ರೆ, ಅವ್ರು ಏನು ಕೆಟ್ಟ ಕಾರ್ಯ ಮಾಡುವುದಿಲ್ಲ, ಅವರ ಜೀವನದಲ್ಲಿ ಬಹಳ ಚಲೋ ಇರುತ್ತಾರೆ ಎಂಬುದನ್ನು ನಾವು ಅನೇಕ ಸಮಯಗಳಲ್ಲಿ ನಾವು ಯೋಚಿಸುತ್ತೇವೆ. But we know that our God, ಆದ್ರೆ ನಮಗೆ ನಮ್ಮ ದೇವರ ಬಗ್ಗೆ ಗೊತ್ತಿದೆ. the same God appearing in this vision to prophet Isaiah, ಇದೇ ದೇವರು ಪ್ರವಾದಿಯಾದ ಯೆಶಾಯನಿಗೂ ಈ ದರ್ಶನದ ಮೂಲಕವಾಗಿ ತನ್ನನ್ನೇ ತೋರಿಸಿಕೊಳ್ಳುತ್ತಾ, he is perfect and he has no deficiencies, no sin. So the word holy is not used here to praise God in that sense. ಆತನು ಯಾವ ಪಾಪವಿಲ್ಲದನು, ಆತನಲ್ಲಿ ಯಾವ ದೋಷವೂ ಇಲ್ಲ. ಬಟ್ ಇಲ್ಲಿ ಪರಿಶುದ್ಧನು ಅಂತ ಹೇಳುತ್ತಾ ಇರುವ ಶಬ್ದವು ಅದು ಹೇಳುತ್ತಾ ಇಲ್ಲ. Our God is perfect, no lies at all, and he dwell in an unapproachable light. So there is nothing in relation to humanly speaking of the holiness we usually think. ಆತನು ಪರಿಶುದ್ಧನಾಗಿದ್ದಾನೆ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಆತನಾಗಿದ್ದಾನೆ. ಇಲ್ಲಿ ಪರಿಶುದ್ಧತೆ ಬರುವಾಗ ನಾವು ಶಾರೀರಿಕ ಮನುಷ್ಯರಾಗಿ ನಾವು ಹೇಳುವಂತ ಪರಿಶುದ್ಧತೆ ಬಗ್ಗೆ ನಾವು ಇಲ್ಲಿ ಓದುತ್ತಾ ಇಲ್ಲ. So here the word holy means God is a unique person. He is a separated person. He is himself. He is alone, and there is no comparison.
ಇಲ್ಲಿ ನಾವು ಪರಿಶುದ್ಧರಂತೆ ಹೇಳುವ ಶಬ್ದಕ್ಕೆ ಅರ್ಥ ಏನಂದ್ರೆ ಆತನು ವ್ಯತ್ಯಸ್ತವಾದ ಮನುಷ್ಯ, ಉಳ್ಳವನು, ಆತನಿಗೆ ಯಾರು ಹೋಲಿಕೆಗೆ ಇಲ್ಲದವನು ಎಂಬುದನ್ನೇ ನಾವು ನೋಡುತ್ತಾ ಇದ್ದೇವೆ. There is no equal for God. ಆತನಿಗೆ ಸರಿಸಮಾನರು ಯಾರು ಇಲ್ಲ. He is the only one who is equal to God. ಆತನು ಒಬ್ಬನೇ ಆತನಿಗೆ ಸರಿಸಾಟಿಯಾಗಿದ್ದಾನೆ. He is a unique person. ಆತನು ವಿಶೇಷವಾದವನಾಗಿದ್ದಾನೆ. So the seraphims were really praising God in the sense of, God, you are unique. You are alone. There is no equal. There is no rival for you. That's what they were constantly praising God. ಸರಾಫಿಯರು ದೇವರು ಪರಿಶುದ್ಧರನ್ನು ಆರಾಧಿಸುತ್ತಾ ಇರುವಾಗ ಅವರು ಹೇಳುತ್ತಾ ಇರುವುದು ಏನಂದ್ರೆ, ದೇವರೇ ನೀನೇ ವ್ಯತ್ಯಸ್ತವುಳ್ಳವನಾಗಿದಿ, ದೇವರೇ ನೀನೇ ಉನ್ನತನಾಗಿದಿ ಅಂತ ಅನೇಕ ಕಾರ್ಯಗಳನ್ನು ಹೇಳಿ ದೇವರು ಆರಾಧಿಸುತ್ತಾ ಇದ್ದಾರೆ. Whenever we praise God, we supposed to be praising God of His uniqueness and His worthiness. ನಾವು ಆತನು ಮಾಡಿದ ಕಾರ್ಯಗಳಕ್ಕಾಗಿ ಮತ್ತು ಆತನು ಒಬ್ಬನೇ ಅಂತ ನಾವು ಹೇಳಿ, ಆತನಿಗೆ ಯಾವ ಸರಿಸಾಟಿಯೂ ಇಲ್ಲ ಅಂತ ಹೇಳಿ ಆತನಿಗೆ ನಾವು ಮಹಿಮೆಯನ್ನು ಘನತೆಯನ್ನು ಸಲ್ಲಿಸಬೇಕು. When we come together, we were praising God with our songs, with our utterance of whatever we utter to praise God. It all should gear towards the uniqueness of God, and we should be praising God that He alone can do wonders for us. ನಾವು ಇಲ್ಲಿ ಆರಾಧಿಸುತ್ತಾ ಇರುವ ಕೂಡಿ ಬರುವಾಗ ನಾವು ಬಾಯಿಂದ ಬರುವ ಎಲ್ಲಾ ಮಾತುಗಳಾಗಿರಲಿ ಏನಾಗಿರಲಿ ಎಲ್ಲ ಹೆಂಗಿರಬೇಕಂದ್ರೆ, ದೇವರೇ ನೀ ಒಬ್ಬನೇ ಮಾತ್ರವೇ ಮಹತ್ವವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನೆಂಬುದನ್ನು. The other thing, when we are praising our God, we should be also thinking that this is a unique God, even though there is all kind of expression of other gods in this land, but I am praising this unique God. He is special and no rivals, and He is equal to Himself. ನಾವು ಆರಾಧಿಸುವಾಗ ಇನ್ನೊಂದು ಕಾರ್ಯ ನಾವು ಯೋಚನೆ ಮಾಡಬೇಕು, ಆತನು ಒಬ್ಬನೇ ದೇವರು, ಆತನು ವ್ಯತ್ಯಸ್ತವಾಗಿ ದೇವನ ಇಲ್ಲಿರುವ ಲೋಕದಲ್ಲಿರುವ ದೇವರ ಹಾಗೆ ಅಲ್ಲ, ಆತನು ಮಾತ್ರ ಒಂದು ವ್ಯತ್ಯಾಸವಾಗಿರುವ ದೇವರು, ಆತನಿಗೆ ಸರಿಸಾಟಿ ಯಾರು ಇಲ್ಲ ಎಂಬುದನ್ನು. So when we are looking at this scripture, what I am encouraging that whenever we come together and when we praise to our God, you mean it, what you are praising. You are basically praising the uniqueness, and you are lifting the name of Jesus in the presence of the people of God. ನಾವು ಒಟ್ಟಾಗಿ ಕೂಡಿ ಬಂದು ದೇವರನ್ನು ಆರಾಧಿಸುವಾಗ, ನೀವು ಪರಿಶುದ್ಧರಂತೆ ಹೇಳುವಾಗ, ನಾವು ಆತನು ಒಬ್ಬನೇ ಎಂಬುದನ್ನು ಜನರ ಮಧ್ಯದಲ್ಲಿ ನಾವು ಹೇಳುತ್ತಾ ದೇವರು ನಾವು ಘನಪಡಿಸುತ್ತಾ ಇದ್ದೇವೆ. Holy is our God, holy is our God, and it also says that the whole earth is full of His glory. ಪರಿಶುದ್ಧರು ನಮ್ಮ ದೇವರು, ಪರಿಶುದ್ಧರು ನಮ್ಮ ದೇವರು, ಪರಿಶುದ್ಧರು ನಮ್ಮ ದೇವರು ಮಾತ್ರವಲ್ಲದೆ ಆತನ ಮಹಿಮೆ ಎಲ್ಲಾ ಭೂಮಿಯಲ್ಲಿ ತುಂಬಿದೆ ಅಂತ. The seraphims were praising not only the uniqueness of God, they were also praising that His glory covered the earth. ಸರಾಫಿಯರು ದೇವರು ಒಬ್ಬನೇ ಮಾತ್ರ ದೇವರನ್ನು ಆರಾಧಿಸುತ್ತಾ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಆತನ ಮಹಿಮೆ ಈ ಭೂಮಿಯನ್ನು ತುಂಬಿತು. The creation, what we observe in this earth, it all express the glory of God. ಇವತ್ತು ನಾವು ನೋಡುವ ಸೃಷ್ಟಿ ಎಲ್ಲವನ್ನು ದೇವರು ಮಾಡಿದ ದೇವರ ಮಹಿಮೆಯನ್ನು ತೋರಿಸುತ್ತಾ ಇದೆ. When I look at my own life, where God created me in the mother's womb, and all these years, the way I live, it's all showing the glory of God and His creation and His creating power. ನನ್ನ ಜೀವನದಲ್ಲಿ ನಾನು ನೋಡುವುದಾದರೆ, ನನ್ನ ತಾಯಿ ಹೊಟ್ಟೆಯಲ್ಲಿ ಉಂಟು ಮಾಡಿದನು ದೇವರು, ಇವತ್ತು ತನಕ ದೇವರು ಆತನ ಮಹಿಮೆಯನ್ನು ನನ್ನ ಜೀವನದಲ್ಲಿ ನನ್ನ ಬಾಳಲ್ಲಿ ಮಾಡುತ್ತಾ ಇದ್ದಾನೆ. When we look at each one of us are sitting here, all of you are a unique person yourself. ನಾವಿಲ್ಲಿ ಕೂತಿರುವ ಪ್ರತಿಯೊಬ್ಬರು ವ್ಯತ್ಯಾಸವಾದ ಜನರಾಗಿದ್ದೇವೆ. Everybody look at your palm here. ನೀವೆಲ್ಲರೂ ನಿಮ್ಮ ಹಸ್ತವನ್ನು ನೋಡಿರಿ. What do you see? There is a print, they call it fingerprint. ನಿಮ್ಮ ಕೈಯಲ್ಲಿ ಏನಿದೆ? ಫಿಂಗರ್ ಪ್ರಿಂಟ್ ಇದೆನಾ? ಇಲ್ಲ, ಫಿಂಗರ್ ಪ್ರಿಂಟ್ ಇಲ್ಲ. ಎಲ್ಲರ ಕೈಯಲ್ಲಿ ಏನಿದೆ? You know that is used as an ID for each person. ನಮಗೆಲ್ಲರಿಗೂ ಈಗ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಅದೆಲ್ಲ ಯೂಸ್ ಆಗ್ತಾ ಇದೆ. Why is that? ಯಾಕೆ ಅದು? God created us and we came into this world with a special ID called fingerprint. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನೆ. ನಾವು ಈ ಭೂಮಿಗೆ ಬರುವಾಗ ನಮ್ಮ ಸ್ಪೆಷಲ್ ಆಗಿರುವ ಒಂದು ಐಡಿ ಕಾರ್ಡ್ ಇದೆ, ಅದೇ ಈ ಫಿಂಗರ್ ಪ್ರಿಂಟ್ ಆಗಿದೆ. Out of the 7 billion or more people living in this world, no other person have your fingerprint. ಇಲ್ಲಿ ಪ್ರಪಂಚದಲ್ಲಿ ಬಾಳುತ್ತಾ ಇರುವ 7 ಬಿಲಿಯನ್ ಜನರಲ್ಲಿ ಹೆಚ್ಚಾಗಿರಲಿ
ಯಾರಿಗೂ ಸರಿನೇ ನಿಮಗಿರುವ ಫಿಂಗರ್ ಪ್ರಿಂಟ್ ಯಾರಿಗೂ ಇರುವುದೇ It's ಇಲ್ಲ. amazing the creating power of God. It expresses the glory of God. ಅದು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಯನ್ನು ಆತನ ಮಹಿಮೆಯನ್ನು ಇದರಲ್ಲಿ ನಾವು ನೋಡುತ್ತಾ ಇದ್ದೇವೆ. Next time when you do a fingerprint for some purpose with somebody, you can tell them, my God created me with this special fingerprint. ನೀ ಹೆಬ್ಬಟ್ಟನ್ನು ಎಲ್ಲ ನಾವು ಹೊಂದುವಾಗ ನೆಕ್ಸ್ಟ್ ಟೈಮ್ ನಮಗೆ ನಮ್ಮ ತಲೆಯಾಗಿ ಬರಬೇಕು, ನನ್ನ ದೇವರು ನನ್ನನ್ನು ಸ್ಪೆಷಲ್ ಆಗಿ ಈ ಒಂದು ಹೆಬ್ಬಟ್ಟಿಂದ ದೇವರು ನನ್ನನ್ನು ಸೃಷ್ಟಿ ಮಾಡಿದನು. Thereby you can express the glory of the God you are serving in front of somebody who don't know this glorious God. ಹಾಗೆ ನಾವು ಏನ್ ಮಾಡಬಹುದು, ದೇವರ ಮಹಿಮೆಯನ್ನು ನಾವು ಆರಾಧಿಸಬಹುದು, ಹೇಳಬಹುದು. ಈ ಒಂದು ಕಾರ್ಯ ತಿಳಿಯದೇ ಇರುವ ಜನರು ನಾವು The ಹೇಳಬಹುದು. Bible says we are uniquely and wonderfully created and molded in the mother's womb. ಬಹಳ ಉತ್ತಮವಾಗಿ ವ್ಯತ್ಯಾಸವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನೆ ಅಂತ ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. So that is why every life is precious. ಆದ ಕಾರಣ ಎಲ್ಲರ ಜೀವನ ಬಹಳ ಮುಖ್ಯವಾಗಿದೆ. Every life is precious. ಎಲ್ಲರ ಜೀವನ ಮುಖ್ಯವಾಗಿದೆ. It's a unique creation of God. ಅದೆಲ್ಲ ಬಹಳ ಉತ್ತಮವಾದ ಸೃಷ್ಟಿಯಾಗಿದ್ದೇವೆ. Our God is unique ನಮ್ಮ ದೇವರು ವ್ಯತ್ಯಸ್ತವಾದ ದೇವರು. and His creation, all of us are unique. ಆತನ ಸೃಷ್ಟಿಯಾದ ನಾವು ಒಬ್ಬೊಬ್ಬರು ವ್ಯತ್ಯಾಸವಾಗಿದ್ದೇವೆ. When a baby develop in a mother's womb, when she become pregnant, a new life is forming. ಒಂದು ಮಗು ಒಂದು ತಾಯಿನ ಹೊಟ್ಟೆಯಲ್ಲಿ ಹುಟ್ಟುವಾಗ ಅದಕ್ಕೊಂದು ಹೊಸ ಜೀವನ ಬರ್ತಾ ಇದೆ. 9 months it may stay in the mother's womb. 9 ತಿಂಗಳ ಆ ಕೂಸು ತಾಯಿನ ಹೊಟ್ಟೆಯಲ್ಲಿರಬಹುದು. So we need to keep that baby as a unique creation of God, and we should never allow to kill that baby. ನಾವು ಆ ಮಗುವನ್ನು ಅದು ದೇವರ ಸೃಷ್ಟಿ ಅಂತ ನಾವು ತಿಳ್ಕೋಬೇಕು. ಆ ಹೊಟ್ಟೆಯಲ್ಲಿರುವ ಮಗುವನ್ನು ಯಾವ ಕಾರಣಕ್ಕೂ ನಾವು ಕೊಲೆ ಮಾಡಬಾರದು. Because it is a unique creation of God. It expressing the glory of God. ಯಾಕಂದ್ರೆ ಅದು ದೇವರ ಸೃಷ್ಟಿಯಾಗಿದೆ, ಅದು ದೇವರ ಮಹಿಮೆಯನ್ನು ತೋರಿಸುತ್ತಾ ಇದೆ. Are you following what I am trying to ನಿಮಗೆ say? ತಿಳಿಯುತ್ತಾ ಇದೆ ನಾ ಹೇಳ್ತಾ ಇರುವ ವಿಷಯ? Our God is holy. ನಮ್ಮ ದೇವರು ಪರಿಶುದ್ಧರಾಗಿದ್ದಾನೆ. In that sense, we are also holy. We are uniquely and separately, individually created. So we are also holy in that ಹಾಗಾದ್ರೆ sense. ನಾವು ಪರಿಶುದ್ಧರು, ನಾವು ನಮ್ಮನ್ನು ದೇವರು ವ್ಯತ್ಯಾಸವಾಗಿದ್ದೇವೆ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ಪರಿಶುದ್ಧರಾಗಿದ್ದೇವೆ. We are the creation of a holy God, and because of that, I am also holy in that unique sense. ನಾವು ಪರಿಶುದ್ಧವಾದ ದೇವರ ಸೃಷ್ಟಿಯಾಗಿದ್ದೇವೆ, ನಾವು ದೇವರ ಹಾಗೆ ಪರಿಶುದ್ಧರಾಗಿದ್ದೇವೆ. So next time when we come together and worship our God, think about that. Oh, my God is unique. ನಾವು ಇನ್ನೊಂದು ಸತಿ ನಾವು ದೇವರನ್ನು ಆರಾಧಿಸುವಂದ್ರೆ ನಾವು ಕೂಡಿ ಬರುವಾಗ ನಾವು ಅರ್ಥ ಮಾಡ್ಕೋಬೇಕು, ನನ್ನ ದೇವರು ವ್ಯತ್ಯಾಸವಾದ ದೇವರು. And I am created unique as a unique creation of God. ನಾನು ವ್ಯತ್ಯಾಸವಾಗಿದೆ, ಇವ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. And we all looked at the mirror this morning, right? ಈ ಬೆಳಗ್ಗೆ ಸಮಯದ ಎಲ್ಲರೂ ನೀವು ಕನ್ನಡಿ ನೋಡಿ ಬಂದಿರಿ, ಹೌದಲ್ರಿ? How many of you looked at the mirror this morning? ಎಷ್ಟು ಜನ ನೀವು ಕನ್ನಡಿ ನೋಡಿ ಬಂದಿರ್ಲಿ ಇವತ್ತು? You are seeing a unique person, and sometimes you don't like what you are saying in the mirror, so you make a little bit extra makeup and you make sure your hair combed and all that. But that is a wonderful creation of God, what you are looking at. ನೀವು ಕನ್ನಡಿ ನೋಡುತ್ತಾ ಒಮ್ಮೊಮ್ಮೆ ನಿಮಗೆ ಅನಿಸುತ್ತೆ ದೇವರು ಏನೋ ನಿಮ್ಮಲ್ಲಿ ಏನೋ ಸರಿ ಇಲ್ಲ ಅಂತ ಸ್ವಲ್ಪ ಮೇಕಪ್ ಮಾಡಿಕೊಂಡು ತಲೆ ಎಲ್ಲ ಬಾಚಿಕೊಂಡು ಬರ್ತೇವೆ. Have you ಅದು looked at the ಪರವಾಗಿಲ್ಲ. mirror this morning? ಆದರೆ ನಾವು ದೇವರ ಸೃಷ್ಟಿಯಲ್ಲಿ ವ್ಯತ್ಯಾಸವಾದ ಸೃಷ್ಟಿಯಾಗಿದ್ದೇವೆ. Look at this wonderful creation of God. ಇಲ್ಲಿ ನೋಡ್ರಿ, ದೇವರು ಸೃಷ್ಟಿ ಮಾಡಿದ ಉತ್ತಮವಾದ ಸೃಷ್ಟಿಯಾಗಿದೆ. Our eyes, ನಮ್ಮ ಕಣ್ಣುಗಳು, our tongues. ನಮ್ಮ ನಾಲಿಗೆ. Oh, we could taste every time when we eat peda because of the tongue taste buds. ನಮ್ಮ ಪ್ರತಿ ಸಮಯ ನೀವು ಪೇಡ ತಿನ್ನುವಾಗ ನಿಮಗೆ ಅದರ ರುಚಿ ಗೊತ್ತಾಗುತ್ತೆ, ಯಾಕಂದ್ರೆ ನಮ್ಮ ನಾಲಿಗೆಯಲ್ಲಿರುವ ರುಚಿಯಿಂದ. So if you don't have taste bud in your tongues, then if you put peda or anything else, you don't feel any difference. ನಮ್ಮ ನಾಲಿಗೆ ಒಂದು ವೇಳೆ ರುಚಿ ಕೊಡದೇ ಇದ್ದರೆ ನೀವು ವಾಯಲ್ಲಿ ಏನಾದ್ರು ಹಾಕಿದ್ರು ನಿಮಗೆ ಯಾವ ಒಂದು ವ್ಯತ್ಯಾಸವನ್ನು ತಿಳಿಯುವುದು ಇಲ್ಲ. It's all the unique creation of God. ಅದು ದೇವರ ಸೃಷ್ಟಿಯಾಗಿದೆ. In that sense, we are holy. ಆ ರೀತಿಯಾಗಿ ನಾವು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿದ್ದೇವೆ. So the holy, marvelous creation of God coming together and lifting the name of the great, unique God. ಪರಿಶುದ್ಧವು ಅದ್ಭುತವಾಗಿ ಸೃಷ್ಟಿ ಮಾಡಿದ ನಾವು ಒಟ್ಟಾಗಿ ಕೂಡಿ ಬಂದು ದೇವರ ಪರಿಶುದ್ಧವಾದ
ನಾಮವನ್ನು ನಾವು ಗಣಪಡಿಸುತ್ತಾ ಇದ್ದೇವೆ. Here is the other effect when they were praising God. ನಾವು ದೇವರನ್ನು ಆರಾಧಿಸುವಾಗ ಏನವಲಾಗುತ್ತೆ ಅಂತ ನಾವು ನೋಡುತ್ತೇವೆ. You know, they may be shouting so powerfully because look at verse 4. ಅವರು ಬಹಳ Chapter 6 verse 4. ಚೀರುತ್ತಾ ಅವರನ್ನು ಆರಾಧನೆ ಮಾಡಬಹುದು. 4ನೇ ವಚನವನ್ನು ನೋಡಿರಿ. Look at verse 4. And the foundation of the threshold shook at the voice of him who called, and the house was filled with smoke. 4ನೇ ವಚನ ಓದಿರಿ. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತ್ತು. Foundation of the threshold shook. ಅಸ್ಥಿವಾರಗಳು ಕದಲಿತ್ತು. When they were praising God, ಅವರು ದೇವರನ್ನು ಆರಾಧಿಸುತ್ತಾ ಇರುವಾಗ this thing started shaking. ಈ ಅಸ್ಥಿವಾರಗಳು ಕದಲಿತ್ತು. When is the last time when you praise God, this one is shaken? ನೀವು ಆರಾಧನೆ ಮಾಡುವಾಗ ಕೊನೆಯದಾಗಿ ಯಾವಾಗ ಅಸ್ಥಿವಾರಗಳು ನಡಗಿತ್ತು? Not only that, the smoke filled the whole area. ಅದು ಮಾತ್ರ ಅಲ್ಲ, ಧೂಪವು ಅಲ್ಲಿರುವ ಇಡೀ ಸ್ಥಳವನ್ನು ತುಂಬಿತ್ತು. That is an expression of the appearance of God. ಅಲ್ಲಿ ದೇವರು ಹೇಗಿದ್ದಾನೆ ಎಂಬುದನ್ನು ನಾವು ಕೆಲವೊಂದು ನೋಡುತ್ತಾ ಇದ್ದೇವೆ. And I don't know how high and how much strong and louder voice if we praise God, it's maybe hard to shake the door post. ನನಗೆ ಗೊತ್ತಿಲ್ಲ ಎಷ್ಟು ಜೋರಾಗಿ ಚೀರಾಡುತ್ತಾ ದೇವರನ್ನು ಆರಾಧನೆ ಮಾಡುವಾಗ ಈ ಒಂದು ಅಸ್ಥಿವಾರದ ಸ್ತಂಭಗಳು ಕದಲಬಹುದಂತ. When is the last time when you praise God you saw smoke around? ನೀವು ಯಾವಾಗ ಕೊನೆಯದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಆರಾಧಿಸುವಾಗ ಆ ಧೂಪವನ್ನು ನೀವು ನೋಡಿದೀರಾ? Unless you have a smoking machine, you turn it on and it makes smoke. ಇಲ್ಲದ್ರೆ ಇಲ್ಲಿ ನೀವು ಸ್ಮೋಕಿಂಗ್ ಮಿಷನ್ ಇಟ್ರೆ ತಾನೇ ಇಲ್ಲಿ ಏನಾಗುತ್ತೆ? Some of the worship service people having smoking machine. ಕೆಲವೊಂದು ಆರಾಧನೆಗಳಲ್ಲಿ ನೋಡೋದಾ ಇದ್ರೆ ಈ ಒಂದು ಹೊಗೆ ಬರುವ ಮಿಷನ್ಗಳು ಇಟ್ಟಾರೆ. Maybe they are following this verse, so they were generating artificial smoke. ಅವರು ಈ ಒಂದು ವೇಳೆ ಈ ವಾಕ್ಯವನ್ನು ಹಿಡಿದು ಅವರು ಆರ್ಟಿಫಿಷಿಯಲ್ ಆಗಿ ಒಂದು ಹೊಗೆಯನ್ನು ಮಾಡ್ತಾ ಇರಬಹುದು. But one thing is sure that every time in the Old Testament, not only in this vision, even in other places in the Old Testament, like with Abraham, when God appeared, there was smoke. ಇದು ಮಾತ್ರವಲ್ಲ, ಹಳೆಯ ಕಾಲದಲ್ಲಿ ನೀವು ಬೇರೆ ಎಲ್ಲ ನೀವು ಓದುವುದಾಗಿದೆ, ಅಬ್ರಹಾಂ ಇದ್ದರೂ ಸರಿನೇ ನೀವು ದೇವರು ಎಲ್ಲಿ ಬರುತ್ತಾನೋ ಅಲ್ಲಿ ಧೂಪಗಳು ಅಲ್ಲಿ ಹೊಗೆ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. Because if you look at Genesis chapter 15 verse 17, ಆದಿಕಾಂಡ 15 ಮತ್ತು 17ನೇ ವಚನ ನೀವು ಓದುವುದಾದರೆ, it says when the sun had gone down and it was dark, behold a smoking fire pot and a flaming torch passed between these pieces of the animals. ಸೊ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಸೂರ್ಯ ಅಸ್ತವ ಆದ ಮೇಲೆ ಅಲ್ಲಿ ಎರಡು ಬಲಿಕೊಡಲ್ಪಟ್ಟಿರುವ ಪ್ರಾಣಿಗಳ ಶರೀರ ಇತ್ತು. ಆ ಶರೀರದ ಮಧ್ಯದಲ್ಲಿ ಬೆಂಕಿ ಬಂತು ಅಂತ ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. A smoking fire pot and a flaming torch passed between. ಅಲ್ಲಿ ಬೆಂಕಿಯು ಹೊಗೆಯು ಅಲ್ಲಿ ನಡುಕ್ಕೆ ಬಂದು ಹಾರಿ ಹೋಗಿದೆ ಅಂತ ನಾವು ನೋಡುತ್ತಾ ಇದ್ದೇವೆ. So here in the time of Abraham, when God appeared in that specific time to make the covenant with Abraham, there also we see a smoking God, a fiery torch, another expression of God's presence. ಇಲ್ಲಿ ನಾವು ನೋಡುತ್ತಾ ಅಬ್ರಹಾಂ ಜೊತೆ ದೇವರು ಒಡಂಬಡಿಕೆ ಮಾಡಿಕೊಳ್ಳುವಾಗ ಅಲ್ಲಿನೂ ಬೆಂಕಿ ಸ್ವರೂಪದಲ್ಲಿ ದೇವರು ಅಲ್ಲಿ ಒಂದು ಹೊಗೆಯಾಗಿ ಅಲ್ಲಿ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. We only have a very glimpse of the appearance of God. ನಮಗೆ ದೇವರು ಹೆಂಗಿರುತ್ತಾನಂದ್ರೆ ಸ್ವಲ್ಪ ಮಾಹಿತಿ ಮಾತ್ರನೇ ಇದೆ. And these glimpses throughout the Old Testament we see in different way. ಇದು ನೀವು ಹಳೆಯ ನುಡಿಯಲ್ಲಿ ನೋಡುವುದಾದರೆ ಅನೇಕ ರೀತಿಯ ಈ ಒಂದು ಸ್ವಲ್ಪ ಮಾಹಿತಿ ಕೊಡಲ್ಪಟ್ಟಿದೆ. We know that in Exodus chapter 19 verse 18. ವಿಮೋಚನೆಕಾಂಡ 19ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. Now the Mount Zion was wrapped in smoke because the Lord had descended on it. ಸೀನಾಯಿ ಬೆಟ್ಟ ಹೊಗೆಯಿಂದ ತುಂಬಿತ್ತು, ಯಾಕೆಂದ್ರೆ ದೇವರು ಆ ಬೆಟ್ಟದ ಮೇಲೆ ಇಳಿದಿದ್ದಾನೆ. So one of the expression of the presence of God there also, smoke descended upon Mount Sinai. ಸೊ ದೇವರು ಬರುವುದು ನಮಗೆ ಹೇಗೆ ಗೊತ್ತಾಗುತ್ತೆ? ಸೀನಾಯಿ ಬೆಟ್ಟದಲ್ಲಿಯೂ ದೇವರು ಬರುವಾಗ ಅಲ್ಲಿ ಹೊಗೆ ಬಂತು. I'm just simply showing, when God shows up in His presence, even though nobody can see God, there are expressions of God throughout the Bible we can see. ನಾವು ದೇವರಲ್ಲಿ ಭೇಟಿಯಾಗುವಂತೆ ಬರುವಾಗ ಯಾರು ದೇವರನ್ನು ನೋಡ್ಲಿಕ್ಕಾಗುವುದಿಲ್ಲ, ಬಟ್ ಆತನು ಬರುವಾಗ ಹೊಗೆಗಳು ತುಂಬಿ ಬರುತ್ತದೆ ಅಂತ ಕೆಲವೊಂದು ವಾಕ್ಯದ ಮೂಲಕವಾಗಿ ನಿಮಗೆ ನಾನು ತೋರಿಸುತ್ತಾ ಇದ್ದೇನೆ.
So our God can express himself in various ways. ನಮ್ಮ ದೇವರು ಅನೇಕ ರೀತಿಯಾಗಿ ತನ್ನನ್ನೇ ತೋರಿಸಿಕೊಳ್ಳಬಹುದು. But when we come into as New Testament believers, ನಾವು ಹೊಸ ಒಡಂಬಡಿಕೆ ಕ್ರೈಸ್ತರಾಗಿ ನಾವು ಕೂಡಿ ಬರುವಾಗ our God's presence we experience through the presence of Holy Spirit, the baptism of the Holy Spirit we experience in our life. ನಾವು ದೇವರ ಪರಿಶುದ್ಧಾತ್ಮನ ಅಭಿಷೇಕದ ಮೂಲಕವಾಗಿ ಪರಿಶುದ್ಧಾತ್ಮನ ಸ್ನಾನ ಮೂಲಕವಾಗಿ ನಾವು ಪರಿಶುದ್ಧಾತ್ಮನನ್ನು ನಾವು ಅನುಭವಿಸುತ್ತಾ ಇದ್ದೇವೆ. When the Holy Spirit comes in our life, the Spirit gives us power and anointing in our life to do the work of God. ನಮ್ಮ ಮೇಲೆ ದೇವರ ಆತ್ಮನು ಬರುವಾಗ ಆತನು ಶಕ್ತಿಯು ನಮಗೆ ಅಧಿಕಾರವು ದೇವರ ಕೆಲಸಗಳನ್ನು ಮಾಡುವಂತೆ ದೇವರು ನಮಗೆ ಕೊಡುತ್ತಾನೆ. So now you know that our God is, even though he is high and lifted up, he is in his presence, he can also act in our individual life. ನಮ್ಮ ದೇವರ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ, ಆತನ ಮೇಲೆ ಹತ್ತಿರವಾದ ಸ್ಥಳಗಳಲ್ಲಿ ಸಿಂಹಾಸನದಲ್ಲಿ ಕೂತಿದ್ದರೂ ಸರಿಯೇ ಆತನು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೆಲಸ ಮಾಡುವಂತೆ ಶಕ್ತನಾದ ದೇವರು. Some of you may be praying that, God, I want to see and I want to feel the presence of you, Master. ನೀವು ಅನೇಕ ಸಮಯ ಒಂದು ವೇಳೆ ಪ್ರಾರ್ಥನೆ ಮಾಡುತ್ತಾ ಇರಬಹುದು, ದೇವರೇ ನಾನು ನಿನ್ನನ್ನು ನೋಡಬೇಕು, ನಿನ್ನ ಪ್ರಸನ್ನತೆಯನ್ನು ನಾನು ಅನುಭವಿಸಬೇಕಂತ. These are the days you need to pray that, Lord, baptize me with your Holy Spirit. I want to see that you are a living God working in me so that I can share the good news to others. ಈ ದಿನಗಳಲ್ಲಿ ನೀವು ಪ್ರಾರ್ಥನೆ ಮಾಡಬೇಕಾದ ವಿಷಯ ಏನಂದ್ರೆ, ದೇವರೇ ನೀನೇ ಜೀವಿಸುವ ದೇವರಾಗಿದ್ದೀ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ಅಭಿಷೇಕಿಸು, ನಾನು ನಿನ್ನ ಸುವಾರ್ತೆಯನ್ನು ಸಾರುವಂತೆ. So when this great worship was going on, ಈ ಒಂದು ಉತ್ತಮವಾದ ಆರಾಧನೆ ಹೋಗುತ್ತಾ ಇರುವಾಗ, when the seraphim is praising God, holy, holy, the glory of the Lord filled the earth. ಪರಿಶುದ್ಧನು ಪರಿಶುದ್ಧನು, ದೇವರ ಪ್ರಶಸ್ತಿ ಮಹಿಮೆ ಈ ಲೋಕವನ್ನು ತುಂಬಿತ್ತಂದು ಆರಾಧಿಸುತ್ತಾ ಇರುವಾಗ, when Isaiah saw that vision of the worship of God, ಯೆಶಾಯ ದೇವರ ಆರಾಧನೆಯನ್ನು ಆತನ ದರ್ಶನದಲ್ಲಿ ಕಾಣುತ್ತಾ ಇರುವಾಗ, look at the effect of that worship upon Isaiah's life. ಯೆಶಾಯದಲ್ಲಿ ಆ ಒಂದು ಆರಾಧನೆ ಮಾಡಿದ ಕಾರ್ಯ ಏನಂತ ನಾವು ನೋಡುತ್ತಾ ಇದ್ದೇವೆ. Yes, the doorpost is shaking and there was smoke, the whole area in the vision. But there is a change happening in the life of Isaiah too. ಅಲ್ಲಿ ಅಸ್ಥಿವಾರಗಳು ಕದಲುತ್ತಾ ಇದೆ, ಅಲ್ಲಿ ಹೊಗೆಗಳು ತುಂಬುತ್ತಾ ಇದೆ. ಅದು ಮಾತ್ರ ಅಲ್ಲ, ಯೆಶಾಯ ಪ್ರವಾದಿಯ ಬಾಳಿನಲ್ಲಿಯೂ ಕೆಲವೊಂದು ಕಾರ್ಯ ರೂಪಾಂತರವಾಗ್ತಾ ಇದೆ. This is one of the most important point I want to emphasize. Look at verse 5. ಇದೇ ಬಹಳ ಇಂಪಾರ್ಟೆಂಟ್ ಆದ ವಿಷಯ. ನಾನು ಈ ವಾಕ್ಯದ ಮೂಲಕ ಹೇಳಲು ಬಯಸ್ತಾ ಇದ್ದೇನೆ. ಐದನೇ ವಾಕ್ಯ. When all these worship going on and all these things going on, Isaiah verse 5, oh, I said, woe is me, for I am lost, for I am a man of unclean lips. I dwell in the midst of a people of unclean lips, for my eyes have seen the King, the Lord of hosts. ಅವನು ಹೇಳ್ತಾನೆ, ಓ ನಾನು ಪಾಪಿಯಾಗಿದ್ದೇನೆ, ನನ್ನ ತುಟಿಗಳು ಪಾಪವಾಗಿದೆ, ನಾನು ಅಶುದ್ಧವಾದ ಜನರ ಮಧ್ಯದಲ್ಲಿ ವಾಸ ಮಾಡುತ್ತಾ ಇದ್ದೇನೆ, ನನ್ನ ಕಣ್ಣುಗಳು ಆ ದೇವರನ್ನು ಕಂಡಿದೆ. People of God, what is happening to Isaiah? ಜನರು ನೋಡ್ತಾ ಇದ್ದಾರೆ ಯೆಶಾಯ ಪ್ರವಾದಿಗೆ ಏನಾಯಿತು ಅಂತ. With all these glorious appearance and all these presence and the experience, Isaiah is looking at his own life and he is feeling his wretched condition. ಅವನು ಇದೆಲ್ಲ ಮಹಿಮೆಯಾದ ಕಾರ್ಯಗಳನ್ನು ಅನುಭವದಲ್ಲಿ ಇದ್ದರೂ ಸರಿನೇ, ಈಗ ಅವನು ತನ್ನನ್ನೇ ನೋಡುತ್ತಾ ಇದ್ದಾನೆ. ನೋಡಿ ನಾ ಎಂತ ಸ್ಥಿತಿಯಲ್ಲಿ ನನ್ನ ಜೀವನ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. He himself is admitting, he is making a confession at the presence of God, woe for me. For I am lost, I am a man of unclean lips. ಅವನಿಗೆ ಹೇಳ್ತಾನೆ, ಅಯ್ಯೋ ನನಗೆ, ನಾನು ಅಶುದ್ಧವಾದ ಮನುಷ್ಯರ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದೇನೆ, ನಾನು ಪಾಪಿ ಅಂತ ಅವನೇನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. And Isaiah is feeling his condition, his wretched condition, his sinful condition. ಅವನು ತನ್ನನ್ನೇ ನಡೆಸುತ್ತಾ ಇದ್ದಾನೆ, ತಾನು ಎಂತ ಸ್ಥಿತಿಯಲ್ಲಿ ಇದ್ದೇನೆ, ನಾನು ಕೈ ಬಿಡಲ್ಪಟ್ಟ ಸನ್ನಿವೇಶದಲ್ಲಿ ಇದ್ದಾನಂತ. So the appearance of the glorious presence of God is making a direct effect in the personal life of Isaiah. ದೇವರ ಮಹಿಮೆಯನ್ನು ನೋಡಿದ ತಕ್ಷಣ ದರ್ಶನ ಮೂಲಕವಾಗಿ ತನ್ನ ಜೀವನದಲ್ಲಿ ಅವನಿಗೆ ಯೆಶಾಯ ಪ್ರವಾದಿಗೆ ಒಂದು ವ್ಯತ್ಯಾಸವನ್ನು ಉಂಟಾಯಿತು. So people of God, when we come together and when we praise God, when we say holy is the Lord, one thing going to happen is the Spirit of God is going to work in your life and you going to confess your sins
which may be very difficult for you to do in normal situation. ದೇವರ ಜನರನ್ನ ಒಟ್ಟಾಗಿ ಕೂಡಿ ಬಂದು ಆರಾಧಿಸಿ ದೇವರು ಪರಿಶುದ್ಧರು ಎಂದು ಹೇಳುವಾಗ ಒಂದು ಕಾರ್ಯ ಮಾತ್ರ ಆಗಬೇಕು, ನಾನು ಪಾಪಿ ಅಂತ ತಿಳಿದು ಪಾಪ ಕ್ಷಮಾಪಣೆ ಪಶ್ಚಾತ್ತಾಪವನ್ನು ಹೊಂದಿಕೊಳ್ಳಬೇಕು. That is one thing should definitely result when we come together and worship our God. ಆ ಒಂದು ಕಾರ್ಯ ಖಂಡಿತವಾಗಿ ನಮ್ಮ ಆರಾಧನೆಯಲ್ಲಿ ನಾವು ಒಟ್ಟಾಗಿ ಕೂಡಿ ಬಂದು ಆರಾಧಿಸುವಾಗ ನಡೆಯಲೇಬೇಕು. When we come together and worship and we praise our God, that the Spirit of God should work in our life. If there is any uncleanness in our life, we should make that confession in our life. ನಮ್ಮ ಬಾಳಲ್ಲಿ ಅಂತ ಸಮಯಗಳನ್ನು ಕೂಡಿ ಆರಾಧಿಸುತ್ತಾ ಇರುವಾಗ ದೇವರಾತ್ಮ ನಮ್ಮೊಳಗೆ ಕೆಲಸ ಮಾಡಬೇಕು, ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು. You don't have to wait for the pastor to encourage you to confess your sin. You're going to do automatically when that worship really gets into your life. ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದರಿಂದ ಪಾಸ್ಟರ್ ಬಂದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವೇ ಆರಾಧನೆ ಸಮಯದಲ್ಲಿ ದೇವರ ನನ್ನ ಪಾಪಿಯಾದ ನನ್ನನ್ನು ಕ್ಷಮಿಸಲು ನೀವು ಒಪ್ಪಿಕೊಳ್ಳಬೇಕು. Amen. ಆಮೆನ್. Not only that, Isaiah is confessing his sin, God is actually solving the problem what Isaiah is confessing here. ಅದು ಮಾತ್ರ ಅಲ್ಲ, ಅವನ ಪಾಪವನ್ನು ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ, ದೇವರು ಅವನ ಪಾಪದ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಆ ಒಂದು ಸ್ಥಿತಿಯನ್ನು ಬದಲಾಯಿಸುತ್ತಾ ಇದ್ದಾನೆ. ಇಲ್ಲಿ Chapter verse 6 and 7, look at that. 6 ಮತ್ತು 7 ವಚನವನ್ನು ನೋಡಿರಿ. Then one of the seraphim flew to me, and having in his hand on a burning coal that he had taken with the tongs from the altar, and he touched my mouth. Behold, this has touched your lips, your guilt is taken away, and your sin is atoned for. ಓದ್ರಿ 6 and 7. Isaiah chapter 6. ಸೇನಾಪತಿಗಳಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ಕಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳಿಸಲಿ, ಯಾವ So what is the solution when you confess your sin? ಇಲ್ಲಿ ನಮ್ಮ ಪಾಪವನ್ನು ಅರಿಕೆ ಮಾಡುವಾಗ ಏನಾಗುತ್ತೆ? Pastor need to take a coal of fire and touch your tongue. ಪಾಸ್ಟರ್ ಬೆಂಕಿ ತಗೊಂಡು ಬಂದು ನಿಮ್ಮ ನಾಲಿಗೆಯನ್ನು ಮುಟ್ಟಬೇಕಾ? No, because pastor don't have this coal of fire. ಪಾಸ್ಟರ್ಗೆ ಅಂತ ಒಂದು ಬೆಂಕಿ ಇಲ್ಲ. Because this coal of fire, of course this is in a vision, but this coal of fire, even though it is a fiery coal, it's not going to burn you, it only cleanse your sins. ಸೊ ಇಲ್ಲಿ ನಾವು ನೋಡುವ ಬೆಂಕಿ ಅದು ಸುಡುವ ಬೆಂಕಿ ಅಲ್ಲ, ಈ ಬೆಂಕಿ ಇದೊಂದು ಪರಿಶುದ್ಧ ಮಾಡುವಂತ ಬೆಂಕಿ. Amen. ಆಮೆನ್. Your guilt is taken away and your sins atoned for. ನಿಮ್ಮ ಪಾಪಗಳು ತೆಗೆದುಹಾಕಲ್ಪಡುತ್ತಾ ಇದೆ, ನಿಮ್ಮ ಪಾಪಿ ಅಂತ ನಿಮ್ಮಲ್ಲಿ ಇರತಕ್ಕಂಥ ಆ ಒಂದು ಬೋಧನೆ ತೆಗೆದುಹಾಕಲ್ಪಡುತ್ತೆ. I mean, almost every one of you received the Lord Jesus Christ and you received the forgiveness of sin. ನೀವೆಲ್ಲರೂ ಯೇಸು ಸ್ವಾಮಿಯನ್ನು ನೀವು ಅಂಗೀಕರಿಸಿದ್ದೀರಾ, ನಿಮ್ಮ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೀರಾ. So what we do, the sin God is convicting us now, what we going to do? We confess again to the Lord, and His precious blood is enough to cleanse all our ಈಗ unrighteousness. ದೇವರು ನಮಗೆ ಹೇಳುತ್ತಾ ತೋರಿಸುತ್ತಾ ಇರುವ ಪಾಪಗಳು ನಾವು ಏನ್ ಮಾಡ್ಲಿಕ್ಕಿದ್ದೇವೆ, ನಾವು ಅರಿಕೆ ಮಾಡುತ್ತಾ ಇದ್ದೇವೆ. ಕ್ರಿಸ್ತನ ರಕ್ತ ನಮ್ಮೆಲ್ಲಾ ಪಾಪಗಳನ್ನು ಪರಿಶುದ್ಧ ಮಾಡುವಂತ ರಕ್ತವಾಗಿದೆ. Amen. ಆಮೆನ್. Even though you don't, see or recognize or remember any sins in your life, we are a sinful creature. We have the tendency of doing sin in our life. ನಿಮಗೊಂದು ವೇಳೆ ನೀವು ಏನ್ ಪಾಪ ಮಾಡಿದರೆ ನಿಮಗೆ ನೆನಪಿಲ್ಲದೆ ಇರಬಹುದು, ನಿಮಗೆ ಅದ್ರ ಬಗ್ಗೆ ಪ್ರಜ್ಞೆ ಇಲ್ಲದೆ ಇರಬಹುದು, ಬಟ್ ಆದರೂ ಸರಿ ನಾವು ಪಾಪವಾದ ಜನರಾಗಿದ್ದೇವೆ, ನಮಗೆ ಪಾಪ ಮಾಡುವಂತ ಆ ಒಂದು ಇಚ್ಛೆ ಇದೆ. So every time when we come together to worship, whether it is Sunday or any time, when the presence of God appears in the form of the work of the Holy Spirit, we should confess our sin and receive deliverance in our life before we go home. ನೀವು ಪ್ರತಿ ಸಮಯ ಆರಾಧನೆಗಳಿಗಾಗಿ ಕೂಡಿ ಬರುವಾಗ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪವನ್ನು ಪಡೆದುಕೊಳ್ಳಬೇಕು, ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ನಾವು ಹೋಗಬೇಕು. There is another result also happens when Isaiah experienced this worship. ಇನ್ನೊಂದು ವಿಷಯವು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅವರ ಪಾಪವನ್ನು ಅರಿಕೆ ಮಾಡುವಾಗ Isaiah confessed his sin when this experience overwhelmed him. ಈ ಒಂದು ದರ್ಶನವನ್ನು ನೋಡಿರ್ತಕ್ಕಂಥ ಈ ಒಂದು ಸೀನ್ ನೋಡಿದ ತಕ್ಷಣ ಅವನ ಪಾಪವನ್ನು ಅರಿಕೆ ಮಾಡುತ್ತಾ ಇದ್ದಾನೆ. Another result is happening here. Look at verse 8. 8ನೇ ವಚನ. I heard the voice of the Lord saying, whom shall I send and who will go for us? Then I said,
Here I am, send me. ಅಲ್ಲಿ ಒಂದು ಶಬ್ದ ಕೇಳ್ತಾ ಇದೆ, ಯಾರನ್ನು ನಾನು ಕಳಿಸಲೇ, ಯಾರು ನನಗಾಗಿ ಹೋಗುತ್ತಾ ಇದ್ದಾನಂತ ಅವನು ಈಗ ಹೇಳ್ತಾ ಇದ್ದಾನೆ, ಇಲ್ಲಿ ಇದ್ದೇನೆ, ನನ್ನನ್ನು ಕಳಿಸಲಿ. Here I am, send me. ನಾ ಇಲ್ಲಿ ಇದ್ದೇನೆ, ನನ್ನನ್ನು ಕಳಿಸು. How many times God called you to commit for something and you are saying, no God, I don't know. ಎಷ್ಟು ಸತೆ ದೇವರು ನಿಮ್ಮನ್ನು ಆತನ ಸೇವೆಗಾಗಿಯೋ ಕೆಲವೊಂದು ವಿಷಯಗಳಿಗಾಗಿ ದೇವರು ನಿಮ್ಮನ್ನು ಕರೀತಾ ಇದ್ದಾನೆ, ನೀವು ಹೇಳ್ತಿದ್ದಲ್ಲ, ದೇವರೇ ನನಗೆ ಈಗ ಬೇಡ. Lord, I am afraid to make that step. ದೇವರೇ ನಾವು ಆ ಒಂದು ನಿರ್ಧಾರ ತೆಗಿಲಿಕ್ಕೆ ನನಗೆ ಬಹಳ ಭಯ ಇದೆ. Lord, I am afraid of certain situation. ನನಗೆ ಕೆಲವೊಂದು ಸನ್ನಿವೇಶವನ್ನು ನೋಡಿ ಬಹಳ ಭಯ ಇದೆ. I am afraid of a certain person. ನಾನು ಕೆಲವೊಂದು ಜನರನ್ನು ನೋಡಿ ಹೆದರುತ್ತಾ ಇದ್ದೇನೆ. I am afraid of certain problem. ನಾನು ಕೆಲವೊಂದು ವಿಷಯವನ್ನು ನೋಡಿ ನಾನು ಹೆದರುತ್ತಾ ಇದ್ದೇನೆ. I have some impossibilities before me. ಅಸಾಧ್ಯವಾದ ಕೆಲವೊಂದು ವಿಷಯ ನನ್ನ ಮುಂದೆ ಇದೆ. But just like Isaiah, when he experienced that special worship, confessed his sin, he is ready to answer the call of God. ಯೆಶಾಯ ಪ್ರವಾದಿ ಈ ಒಂದು ದರ್ಶನವನ್ನು ನೋಡಿದ ತಕ್ಷಣ, ಅವರ ಪಾಪವನ್ನು ಅರಿಕೆ ಮಾಡಿದ ತಕ್ಷಣ, ಈ ಒಂದು ಸ್ವರವನ್ನು ಕೇಳಿದ ತಕ್ಷಣ ಅವರು ದೇವರ ಸೇವೆಗಾಗಿ ಸಿದ್ಧವಾದನು. I don't know exactly what going on in the life of Isaiah. So apparently something it is holding on his life. He was not totally willing to do the work of God, but here he strengthened to do the work of God, to answer the call of God. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನಿಗೆ ಏನ್ ಅಲ್ಲಿ ಸಮಯ ಅಂದ್ರೆ ಅವನು ಒಂದು ವೇಳೆ ಆ ದೇವರ ಕರೆಯುವಿಕೆಗೆ ಪರಿಪೂರ್ಣವಾಗಿ ತನ್ನನ್ನು ಸಮರ್ಪಣೆ ಮಾಡದವ ಇರಬಹುದು. ಬಟ್ ಈ ಒಂದು ಪಾಪ ಕ್ಷಮಾಪಣೆಯಾದ ಮೇಲೆ, ದೇವರ ಕರೆಯುವಿಕೆಯನ್ನು ಕೇಳಿದ ಮೇಲೆ ಅವರು ದೇವರ ಸನ್ನಿಧಿಯಲ್ಲಿ ತನ್ನನ್ನೇ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿದರು. Amen. When you are coming together and worship God, not only confessing our sin, God is going to anoint us. God is going to strengthen us to make that decision in your life. ನಾವು ಕೂಡಿ ಬಂದು ಆರಾಧಿಸುವಾಗ ನಾವು ಪಾಪಗಳು ಮಾತ್ರ ನಾವು ಅರಿಕೆ ಮಾಡಿ ಹೋಗುವುದಲ್ಲ, ನಾವು ನಿರ್ಧಾರಗಳನ್ನು ತೆಗೆದುಕೊಂಡು ನಾವು ದೇವರ ಸನ್ನಿಧಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. And I don't know what is the decisions, what is the situation you are facing this morning. ನನಗೆ ಗೊತ್ತಿಲ್ಲ ಯಾವ ಸನ್ನಿವೇಶ, ಯಾವ ನಿರ್ಧಾರ ನೀವು ತೆಗೆದುಕೊಳ್ಳಬೇಕು ಈ ಒಂದು ಬೆಳಗಿನ ಸಮಯದಲ್ಲಿ. But the presence of the Almighty God is here because we are worshiping the living God. ನಾವು ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ, ಯಾಕೆಂದ್ರೆ ನಾವು ಜೀವಿಸುವ ದೇವರು ನಾವು ಇಲ್ಲಿ ಆರಾಧಿಸುತ್ತಾ ಇದ್ದೇವೆ. His Holy Spirit is here and it is operating in your life. The Holy Spirit will help you to make that decision. ಪರಿಶುದ್ಧ ಆತ್ಮನು ಇಲ್ಲಿ ಇದ್ದಾನೆ. ಆ ಪರಿಶುದ್ಧ ಆತ್ಮನು ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರ ತೆಗೆದುಕೊಳ್ಳುವಂತೆ ನಿಮಗೆ ಸಹಾಯ And the ಮಾಡುತ್ತಾನೆ. sin we are confessing, and the Holy Spirit is the one who is going to help us not to do it, not to repeat it again because of His strength. ನಾವು ಪಾಪವನ್ನು ಏನು ಅರಿಕೆ ಮಾಡುತ್ತಾ ಇದ್ದೇವಲ್ಲ, ಆ ಪಾಪವನ್ನು ತಿರುಗಿ ಮಾಡದಂತೆ ಪರಿಶುದ್ಧ ಆತ್ಮನೇ ನಮಗೆ ಸಹಾಯ ಮಾಡುವಂತನಾಗುತ್ತಾನೆ. And this morning you are sitting here, do you have anything to answer the call of God which is coming and prompting in your life? ಈ ಬೆಳಗ್ಗೆ ಸಮಯದ ವಾಕ್ಯವನ್ನು ಕೇಳುತ್ತಾ ಇರುವ ನಿಮಗೆ ಏನಾದರೂ ಒಂದು ವಿಷಯ ದೇವರ ಆತ್ಮನು ನಾ ಇದು ಮಾಡಬೇಕು ಅಂತ ಪ್ರೇರೇಪಣೆ ಮಾಡುತ್ತಾ ಇದ್ದೇನಾ ದೇವರ ಸೇವೆಗಾಗಿ? Some of your little ones, young ones, you may be struggling certain things in your little life. ಚಿಕ್ಕ ಮಕ್ಕಳು, ಯೌವನಸ್ಥರು, ನೀವು ನಿಮ್ಮ ಲೈಫ್ ಬಾಲ್ನಲ್ಲಿ ಏನಾದರೂ ಒಂದು ವಿಷಯದಲ್ಲಿ ಹೋರಾಡುತ್ತಾ ಇರಬಹುದು. Maybe it is a challenge in your school, in your studies, ಅದು ಓದುವ or any ವಿಷಯವಾಗಿರಬಹುದು, other things. ಬೇರೆ ಏನಾದರೂ ವಿಷಯವಾಗಿರಬಹುದು. Maybe something you are in your little mind you are thinking about. ನೀವು ನಿಮ್ಮ ಚಿಕ್ಕ ಮನಸ್ಸಿನಲ್ಲಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡುತ್ತಾ ಇದ್ದೀರಾ. And the presence of God is here to answer that call. All you have to do is to surrender. Lord, I have this need. ದೇವರ ಹತ್ರ ನೀವು ಒಂದು ಮಾತ್ರ ಹೇಳಬೇಕು, ದೇವರೇ ನನಗೆ ಈ ವಿಷಯ ಬೇಕು, ಈ ವಿಷಯದಲ್ಲಿ ನಾವು ಜಯ ಹೊಂದಬೇಕು ಅಂತ ನೀವು ದೇವರನ್ನು ಕರೆಯುವುದು ಒಂದೇ ಬೇಕಾಗಿದೆ. So is any of you sitting here, for there is something going on in your life, God is going to answer and God is going to help to overcome that issue. ಅದೇ ರೀತಿಯಲ್ಲಿ ಯಾರಾದ್ರೂ ನೀವು ಇರಬಹುದು, ದೇವರು ನೀವು ಕರೆಯುವಾಗ ನಿಮಗೆ ದೇವರು ಸಹಾಯ ಮಾಡುತ್ತಾ, ಆದ್ರಿಂದ ದೇವರು ನಿಮ್ಮನ್ನು ಹೊರಗೆ ತರುತ್ತಾನೆ. Let's close our eyes. ನಾವು ಕಣ್ಣುಗಳು ಮುಚ್ಚೋಣ. If you have something that you need to answer the call of God and you need to